ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟದ ವತಿಯಿಂದ ಇದೇ ತಿಂಗಳ 26ನೇ ತಾರೀಕಿನಂದು ಬೀದರ್ ನಗರದ ಡಾಕ್ಟರ್ ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜಯಂತ್ಯುತ್ಸವ ಹಾಗೂ ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ ಅಂತ ಬಸವರಾಜ ಮಾಳ್ಗೆ ತಿಳಿಸಿದ್ದಾರೆ ಎಂದು ಬೀದರ್ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಮಾತನಾಡಿದ ಅವರು ಬಾಬಾ ಸಾಹೇಬರ ಹುಟ್ಟುಹಬ್ಬವನ್ನು ವಿಶೇಷವಾಗಿ ಹಿಂದುಳಿದ ವರ್ಗಗಳ ವತಿಯಿಂದ ಅದ್ದೂರಿಯಾಗಿ ಆಚರಿಸಲು ನಿರ್ಧರಿಸಲಾಗಿದೆ. ಜಾತಿ ಹೆಸರಿನಲ್ಲಿ ನಡೆಯುತ್ತಿದ್ದಂತಹ ಶೋಷಣೆಯನ್ನ ಮುಕ್ತ ಮಾಡಲು ಅಂಬೇಡ್ಕರ್ ಅವರು ಸಾಕಷ್ಟು ಶ್ರಮವನ್ನು ವಹಿಸಿದ್ರು. ಅದರಿಂದ ಇದೇ 26ನೇ ತಾರೀಕಿನಂದು ರಂಗಮಂದಿರದಲ್ಲಿ ಈ ವಿಶೇಷ ಕಾರ್ಯಕ್ರಮವನ್ನು ಆಯೋಜಿಸಲು ನಿರ್ಧರಿಸಿ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ತಳ ಸಮುದಾಯದ ಏಳಿಗೆಗಾಗಿ ಶ್ರಮಿಸಿದ 3 ಜನರಿಗೆ ಅಭಿನಂದನೆಯನ್ನು ಸಹ ಸಲ್ಲಿಸಲಾಗುವುದು ಎಂದರು. ಡಾಕ್ಟರ್ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರ ಜಯಂತಿಯನ್ನು ವಿಶೇಷವಾಗಿ ಹಿಂದುಳಿದ ವರ್ಗಗಳ ಜಾತಿ ಒಕ್ಕೂಟದ ವತಿಯಿಂದನೇ ಮಾಡಬೇಕಂತಕ್ಕಂಥ ಒಂದು ನಿರ್ಣಯವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೇವಲ SC ST ಗಳಿಗೆ ಮಾತ್ರ ಸೀಮಿತ ಅಲ್ಲ, ಈ ದೇಶದ ಕಾರ್ಮಿಕರು, ರೈತರಿಗೂ, ಅದರಲ್ಲಿ ಸಾಮಾಜಿಕ ನ್ಯಾಯವನ್ನು ಆರ್ಟಿಕಲ್ 340 ಬರೆಯೋದ್ರ ಮುಖಾಂತರ ಹಿಂದುಳಿದ ವರ್ಗಗಳಿಗೆ, ಹಿಂದುಳಿದ ಜಾತಿಗಳಿಗೆ ಕೊಟ್ಟಿರ್ತಕ್ಕಂಥ ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ನಾವು ಸಹಿತ ಹಿಂದುಳಿದರಕ್ಕೆ ಗುರುತಿಸಿ ಹಿಂದುಳಿದ ಜಾತಿಗಳಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆರ್ಟಿಕಲ್ 340 ಬರೆಯೋದ್ರ ಮುಖಾಂತರ ನಮಗೆ ಸಾಮಾಜಿಕ ನ್ಯಾಯವನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡಿರ್ತಕ್ಕಂಥದ್ದು, ಅದನ್ನು ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಸೊ ಇದೆಲ್ಲ ಮನಗಂಡಿರ್ತಕ್ಕಂಥದ್ದು ನಾವು ಎಲ್ಲ ಸವಲತ್ತುಗಳನ್ನು 2A ಇರ್ಬೋದು, 3A ಇರ್ಬೋದು, 2B ಇರ್ಬೋದು, 3B ಇರ್ಬೋದು, ಕ್ಯಾಟಗರಿ 1 ಇರ್ಬೋದು, ಮತ್ತು ಮಂಡಲ್ ಕಮಿಷನಲ್ಲಿ 27% ಇರ್ಬೋದು, ಕೇಂದ್ರ ಸರ್ಕಾರದ ಅಧೀನದಲ್ಲಿ 27% ಇರ್ಬೋದು. ಇದು ಆರ್ಟಿಕಲ್ 340 ಇರ್ತಿದ್ದಿಲ್ಲ ಅಂದರೆ ನಾವು ಇವತ್ತಿನ ತಾರೀಕಿದಾಗ ನಾವು ಯಾವುದೇ ಕಾರಣಕ್ಕಿಂತ ಹಿಂದುಳಿದ ಜಾತಿಗಳಿಗೆ ಈ ಅವಕಾಶವನ್ನು ಸಿಗ್ತಿರಲಿಲ್ಲ ಅಂತಕ್ಕಂಥದ್ದು ಇದು ಘಂಟಾಘೋಷವಾಗಿ ನಾವು ಎಲ್ಲರಿಗೂ ಸೇರಿ ಇದನ್ನು ತಿಳ್ಕೊಂಡಿರ್ತಕ್ಕಂಥ ವಿಚಾರ. ಈ ಸಂಬಂಧ ನಾವು ಏನು ಮಾಡಿದ್ದೀವಿ ಅಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯನ್ನು ಕೇವಲ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ ದಲಿತರು ಅಂತಕ್ಕಂಥದ್ದು ನಾನು ಶಬ್ದ ಉಪಯೋಗ ಮಾಡೋಂಗಿಲ್ಲ. ಯಾಕೆ ಉಪಯೋಗ ಮಾಡಲ್ಲ? ದಲಿತರಲ್ಲಿ ನಾವು ಬಂದಿರ್ತೀವಿ. ಸೊ ಅದು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಅಥವಾ ಪರಿಶಿಷ್ಟ ಜಾತಿಯಲ್ಲಿ ಒಂದೇ 2 ಜಾತಿಗೆ ಸೀಮಿತ ಅಂತಕ್ಕಂಥದ್ದಲ್ಲ. ಇದು ನಮ್ಮ ಜವಾಬ್ದಾರಿ ಆಗ್ತದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಇವತ್ತು ಜಗತ್ತು ನೆನೆಸ್ತಾ ಇದೆ. ಇವತ್ತಿನ ವರ್ಲ್ಡ್ ನಾಲೆಜ್ ಡೇ ಅಂತಕ್ಕಂಥ 14th ಏಪ್ರಿಲ್ ಡಿಕ್ಲೇರ್ ಮಾಡಿರ್ತಕ್ಕಂಥ ಯುನೈಟೆಡ್ ನೇಷನ್ ಆರ್ಗನೈಸೇಷನ್. ಸೊ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜಗತ್ತು ಗುರುತಿಸಿದ ಮೇಲೆ ನೀವು ಗುರುತಿಸ್ತಕ್ಕಂಥದ್ದು ನಮ್ಮ ಇದು ಪರಮ ಕರ್ತವ್ಯ ಆಗ್ತದೆ, ಆದ್ಯ ಕರ್ತವ್ಯ ಆಗ್ತದೆ ಅಂತಕ್ಕಂಥ ಮಾತನ್ನು ನಾವು ತಿಳ್ಕೊಂಡಿದ್ವಿ. ಸೊ ಅದಕ್ಕೆ ಎಲ್ಲರೂ ನಮ್ಮ ವೇದಿಕೆ ಮೇಲೆ ಕುಳಿತಿರ್ತಕ್ಕಂಥವ್ರು, ಇನ್ನೂ ಕೆಲವರು ಬಂದಿಲ್ಲ, ಎಲ್ಲರೂ ಸೇರಿಕೊಂಡು ನಾವೊಂದು ನಿರ್ಣಯಕ್ಕೆ ಬಂದಿದ್ವಿ. 26ನೇ ಏಪ್ರಿಲ್ ಶನಿವಾರದಂದು 12 ಗಂಟೆಗೆ ನಾವು ಕಾರ್ಯಕ್ರಮವನ್ನು ಡಾಕ್ಟರ್ ಬಾಬಾ ಭೀಮರಾವ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಅದ್ದೂರಿಯಾಗಿ ಮಾಡಬೇಕು. ಇದರ ಒಂದು ಈ ಪ್ರಯತ್ನ ಅಂದರೆ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತ್ಯೋತ್ಸವ ಮಾಡೋದ್ರ ಜೊತೆಗೆ ಏನು ಸಮಾಜಕ್ಕೆ ಏನು ಸಂದೇಶ ಕೊಡಬೇಕಾಗ್ತದೆ ಅಂದರೆ ಎಲ್ಲ ಹಿಂದುಳಿದ ಜಾತಿಗಳು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಈ ದೇಶದಲ್ಲಿ ಜಾತಿ ಇರ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಸೊ ಈ ಜಾತಿಗಳು ಜಾತಿ ಹೆಸರಿನ ಮೇಲೆ ಏನು ಶೋಷಣೆಗೊಳಗಾಗಿವೆ, ಈ ಶೋಷಣೆಯನ್ನು ಮುಕ್ತ ಮಾಡ್ತಕ್ಕಂಥ ಪ್ರಯತ್ನವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಮುಖಾಂತರ ಮಾಡಿದ್ದಾರೆ. ಈ ಕಾರಣಕ್ಕೆ ನಾವು 26ನೇ ಏಪ್ರಿಲ್ ಶನಿವಾರದಂದು ನಾವು ಏನದಂದ್ರೆ ಇದರಲ್ಲಿ ರಂಗಮಂದಿರದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ.